ನೀವು ಸರ್ಕಾರಿ ಅಧಿಕಾರಿಗಳು ತಲೆಮಾಡಿದ ಕೆಲಸ ಮಾಡಿದ್ರೆ ಜನ ಸರ್ಕಾರ ಚೆನ್ನಾಗಿದೆ ಅಂತ ಹೇಳ್ತದೆ. ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ನೆಮ್ಮದಿ ಇರ್ತದೆ. ನೀವು ಮಾಡುವಂತ ಒಂದು ನಿರ್ಲಕ್ಷ್ಯ, ನಿಮ್ಮಲ್ಲಿ ಕೋಆರ್ಡಿನೇಷನ್ ಇಲ್ಲ, ನೀವು ಸಮಸ್ಯೆ ಬಗೆಹರಿಸುವುದಿಲ್ಲ, ನಿಮ್ಮೆಲ್ಲ ವಿಚಾರಗಳನ್ನು ಇವತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜನರ ಬೈಗಳು ತಿನ್ಬೇಕು. ಯಾಕೆ ಕೂತು ಎಷ್ಟು ವರ್ಷ ಆಯ್ತು ನಿಮ್ಗೆ? ನೀವು ಅದು PWD ನಾವು 4 ಲೈನ್ ಮಾಡಿ 2 ವರ್ಷ ಆಯ್ತಲ್ಲ, ಯಾಕೆ ಕೂತು ಸಮಸ್ಯೆ ತೋಟದ ಸಮಸ್ಯೆ ಬಗೆಹರಿಸುವುದಿಲ್ಲ? ಆದಾಗ ಫಾಗಿಂಗ್ ಈ ಶಬ್ದ ಬೇಕು ಮತ್ತಾಗಬೇಡಿ, ಅದು ಶಬ್ದ ಆದ್ರೂ ಮಾಡಿ ಜನರಿಗೆ ಅವೇರ್ನೆಸ್ ಕ್ರಿಯೇಟಿಂಗ್. ಯಾಕೆಂದ್ರೆ ಕೆಲವು ಮನೆಯವರಿಗೆ ಅದು ನಮ್ಗೆ ಫಾಗ್ ಆದ್ರೆ ನಮ್ಮ ಮೂಗು ಬಂದ್ ಆಗ್ತದೆ, ನಮ್ಮ ಲಂಗ್ಸ್ ಗೆ ಪ್ರಾಬ್ಲಮ್ ಆಗ್ತದೆ, ಅದೊಂದು ಹೆದರಿಕೆ ಇದೆ. ಬಟ್ ಅಟ್ ಲೀಸ್ಟ್ ದಿಸ್ ಇಸ್ ಅ ಟೈಮ್ ವೇರ್ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್. ಸೊ ಎಲ್ಲಿಯಾದೊಂದು ಕಡೆಯಲ್ಲಿ ನೀವು ಒಂದು ವಾರ್ಡ್ ನಲ್ಲಿ ನೀವು ಫಾಗಿಂಗ್ ಆಗಿ ನೀವು ಸ್ಟಾರ್ಟ್ ಮಾಡಿಕೊಂಡು ಹೋದ್ರೆ ಜನ ಏನೋ ಇಲ್ಲಿ ಸೊಳ್ಳೆಗಳು ಜಾಸ್ತಿ ಇದೆ ಅಂತ ಅವ್ರ ಮನೆಯನ್ನು ಕ್ಲೀನ್ ಮಾಡ್ತಾರೆ, ಸುತ್ತಮುತ್ತ ಕ್ಲೀನ್ ಮಾಡ್ತಾರೆ, ಅಂಗಡಿ ಕ್ಲೀನ್ ಮಾಡ್ತಾರೆ. ಇದಕ್ಕೊಂದು ಅವೇರ್ನೆಸ್ ತರ ಆಗುವಂತ ಕೆಲಸ ಇವತ್ತು ಕೂಡ ಆಗ್ತದೆ. ಯಾವ ರೀತಿ ನೋಡಿ ನಮ್ಗೆ ರೋಗ ಕಡಿಮೆ ಆಗ್ಬೇಕು, ಅದ್ರ ಕಡಿಮೆ ಇತ್ತು. ಜಾಂಡೀಸ್ ಇದೆಯಾ? ಜಾಂಡೀಸ್ ಅಂದ್ರೆ ಒಂದು ಕಡೆ ಡೊಂಗರಕೇರಿನಲ್ಲಿ ಒಂದು ಸೊಳ್ಳೆ ಒಂದು 15 ಜನಕ್ಕೆ ಹೆಪಟೈಟಿಸ್ ಎ ರಿಪೋರ್ಟ್ ಆಗಿದೆ ಸರ್. ಅದನ್ನ ಸರ್ವೆ ಕಂಟೈನ್ ಮಾಡ್ತಾ ಇದೀವಿ ಸರ್. ಸೋರ್ಸ್ ಐಡೆಂಟಿಫೈ ಮಾಡುವ ಅಲ್ಲಿ ಅಂದ್ರೆ ಕಾರ್ಪೊರೇಷನ್ ಇಂದ ವಾಟರ್ ಬರುವುದು, ಬಾವಿಯಿಂದ ಅಲ್ಲಿಯ ನೀರಿನ ಬಗ್ಗೆ, ಅಲ್ಲಿಯ ಸ್ವಚ್ಛತೆ ಬಗ್ಗೆ ಮತ್ತು ಅಲ್ಲಿರುವಂತ ಫುಡ್ಗೆ ಬರುವಂತ ತರಕಾರಿ ಎಲ್ಲದ್ರ ಬಗ್ಗೆ ಕೂಡ ಬಹಳ ಜಾಗೃತಿಯಿಂದ ಇದ್ದೀವಿ. ನಾಳೆ ಔಟ್ ಬ್ರೇಕ್ ಆಗೋದು ಜಾಸ್ತಿ ಹಾಸ್ಟೆಲ್ಸ್ಗಳಲ್ಲಿ, ಅಲ್ಲಿ ಒಬ್ಬೊಬ್ಬರಿಗೆ ಆಗೋದಲ್ಲ ಹೆಚ್ಚು ಕಮ್ಮಿ ಅಂತ. ಅಂಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಅಲ್ಲಿ ಈಗಾಗಲೇ ಹೋಗಿ ವಾಟರ್ ಟ್ಯಾಂಕ್ ಕ್ಲೀನ್ ಇದೆಯಾ? ಯೂಶಲಿ ಏನಾಗ್ತದೆ, ವಾಟರ್ ಕ್ಲೀನ್ ಇರುತ್ತಿಲ್ಲ ಇದರಲ್ಲಿ. ವಾಟರ್ ಟ್ಯಾಂಕ್ ಕ್ಲೀನ್ ಇದೆಯಾ, ಅದನ್ನು ಕ್ಲೀನ್ ಮಾಡಿಕೊಂಡು ಹೋಗುವಂತದ್ದು, ಅಥವಾ ಆ ಪೈಪ್ ಲೈನ್ ಅಲ್ಲಿ ಕರೆಕ್ಟ್ ಇದೆಯಾ, ಆ ಸ್ವಚ್ಛತೆ ಬಗ್ಗೆ ನೋಡಿಕೊಳ್ಳಿ. ಮತ್ತೆ ನಾವು ಮುಂಚೆ ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಮನೆಗೆ ಹೋಗಿ ಬಾವಿಗೆ ಇದನ್ನ ಹಾಕ್ತಿದ್ರು, ಪೊಟ್ಯಾಷಿಯಂ ಅಲ್ವಾ? ಅಲ್ಲಿ ಹೋಗ್ತಿದ್ದಾರ? ಇಲ್ಲ, ಈಗ ಪ್ರೈವೇಟ್ ಬಾವಿಗಳು ನಾವು ಇದ್ ಮಾಡ್ತಾ ಇಲ್ಲ ಸರ್. ಪ್ರೈವೇಟ್ ಬಾವಿ ಒಂದು ಲೆಕ್ಕ ಇರುತ್ತೆ, ಬಟ್ ಮಾಡಲ್ಲ. ಮುಂಚೆ ನಮ್ಮ ಆಶಾ ನರ್ಸರು ಮನೆ ಕಲಿಸಿದ್ರಲ್ಲ. ಹೌದು ಸರ್. ಬ್ಲೀಚಿಂಗ್ ಪೌಡರ್ ಮಾಡ್ಬೇಕಲ್ಲ. ಅವ್ರು ಹೇಳ್ತಾರೆ ನಾವು ಇಷ್ಟು ದೊಡ್ಡ ಡ್ರೈನ್ ಮಾಡಿದ್ದೇವೆ, ಅದು ಅಷ್ಟು ವರ್ಷ ಹಿಂದೆ. ಈಗ ನೀವು PWD ಇಷ್ಟು ದೊಡ್ಡ ಡ್ರೈನ್ ಮಾಡಿದ್ದೀರಿ, ಎಲ್ಲಾ ನೀರು ಕೂಡ ಬಂದು ಈ ಸಣ್ಣ ಈ ಡ್ರೈನಿಗೆ ಹಾಕಿದ್ರೆ ನಾವೀಗ ಅವ್ರು ಡ್ರೈನ್ ಹೊಸದು ಮಾಡ್ಲಿಕ್ಕೆ ಇವರು ಹೇಳಿಕ್ಕೆ ಆಯ್ತು, ನೀವು ಹಾಗೆ ಹೇಳಿಕ್ಕೆ ಆಯ್ತು. ಜನರಿಗೆ ಸಂಘರ್ಷಗಳು ಪಟ್ಟಿದ್ದಾರೆ. ನೀವು ಇಬ್ರು ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಾಣಿ ಅಲ್ಲ. ಇದಕ್ಕೆ ನಾನು ಇಲ್ಲಿ ಸ್ಪೇಸ್ ತರುದಾ ಇಂಜಿನಿಯರ್ ಸಮಸ್ಯೆ ಬಗೆಹರಿಸಲಿಕ್ಕೆ? ಒಮ್ಮೆ ಕೂತ್ಕೊಂಡು ಅರ್ಧ ಗಂಟೆ ನಿಮ್ಮ ಸಮಸ್ಯೆ ಬಗೆಯಿರ್ತದೆ. ಈಗ ನೀವೇನ್ ಮಾಡ್ತೀರಿ? ನಮ್ಮ ಹತ್ರ ಹೇಳ್ತೀರಿ ಹೈವೇ ನಮ್ಗೆ ತೋಡಿಗೆ ನೀರು ರೋಡಲ್ಲಿ ಬಿಟ್ಟು ಬಿಟ್ಟಿದ್ದೀರಿ. ಇಡೀ ಜನರ ಮಧ್ಯೆ ಮಳೆಗಾಲ ಬರುವಾಗ ವೆಹಿಕಲ್ಗೆ ಜನ ನಡ್ಕೊಂಡು ಹೋಗುವವರಿಗೆ ಎಲ್ಲರಿಗೂ ಕೂಡ ಜನ ಬೈಯುತ್ತಾರೆ, ನಿಮ್ಗೆ ಬೈತಾರ. ಯು ಆರ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಸರ್ಕಾರಿ ಅಧಿಕಾರಿಗಳು ತಲೆಮಾಡಿದ ಕೆಲಸ ಮಾಡಿದ್ರೆ ಜನ ಸರ್ಕಾರ ಚೆನ್ನಾಗಿದೆ ಅಂತ ಹೇಳ್ತದೆ. ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ನೆಮ್ಮದಿ ಇರ್ತದೆ. ನೀವು ಮಾಡುವಂತ ಒಂದು ನಿರ್ಲಕ್ಷ್ಯ, ನಿಮ್ಮಲ್ಲಿ ಕೋಆರ್ಡಿನೇಷನ್ ಇಲ್ಲ, ನೀವು ಸಮಸ್ಯೆ ಬಗೆಹರಿಸುವುದಿಲ್ಲ, ನಿಮ್ಮೆಲ್ಲ ವಿಚಾರಗಳನ್ನು ಇವತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಜನರ ಬೈಗಳು ತಿನ್ಬೇಕು. ಯಾಕೆ ಕೂತು ಎಷ್ಟು ವರ್ಷ ಆಯ್ತು ನಿಮ್ಗೆ? ನೀವು ಅದು PWD ನಾವು 4 ಲೈನ್ ಮಾಡಿ 2 ವರ್ಷ ಆಯ್ತಲ್ಲ, ಯಾಕೆ ಕೂತು ಸಮಸ್ಯೆ ತೋಟದ ಸಮಸ್ಯೆ ಬಗೆಹರಿಸುವುದಿಲ್ಲ? ನನಗೇನು ಮುಂದಿನ ವರ್ಷ ಅಲ್ಲಿ ರಿಪೀಟ್ ಆಗಬಾರ್ದು. ಅಲ್ಲಿ ಕೂತ್ಕೊಳ್ಳಿ, ಮೇಕ್ ಎಕ್ಸ್ಪ್ಲೇನ್ ದಿಸ್ ಟೈಮ್ ವಾಟ್ ಟು ಡು. ಏನು ಅದನ್ನು ಅನುದಾನ ಅವ್ರು ಕೊಡ್ಬೇಕಾ, ಅನುದಾನ ನಾವು ಕೊಡ್ಬೇಕಾ? ನೀವು ನಮ್ಗೆ ಹೇಳಿ.